ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲನ್. ರಾಮಾಯಣದಲ್ಲಿ ಇವನದು ರಾವಣ ಪಾತ್ರ. ಸೊ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ನಮ್ಮ ಯಶ್ ಅವ್ರ ಬಗ್ಗೆ. ಸೊ ಯಾಕೆ ಯಶ್ ಅವ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಕನ್ನಡದಲ್ಲಿ ಮೇಯ್ನಾಗಿ ಕಾಣಿಸ್ಕೊಳ್ಳೋದು ಈ ಸಿನಿಮಾದಲ್ಲಿ, ಬಾಲಿವುಡ್ ಸಿನಿಮಾದಲ್ಲಿ ಯಶ್ ಅವರು. ಸೊ ಯಶ್ ಅವರ ಪಾತ್ರಕ್ಕೆ ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ಬಾಲಿವುಡ್ ಆಗಿರ್ಬೋದು, ಹಾಲಿವುಡ್ ಆಗಿರ್ಬೋದು, ಎಲ್ಲ ವುಡ್ಗಳಲ್ಲೂ ನಮ್ಮ ಯಶ್ ಅವ್ರನ್ನ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾಕೆ ಅಂತ ನೋಡಿದ್ರೆ, ಯಶ್ ಅವ್ರದ್ದು ಈ ಒಂದು ಚಿತ್ರದಲ್ಲಿ ಡಿಫ್ರೆಂಟ್ ಒಂದು ಮೈಥಲಾಜಿಕಲ್ ಒಂದು ಥೀಮನ್ನು ಇಟ್ಕೊಂಡು ಈ ಥರ ಡಿಫ್ರೆಂಟಾಗಿ ಒಂದು ಕಾನ್ಸೆಪ್ಟ್ ಮಾಡ್ತಾ ಇರೋದು, ಅದರಲ್ಲಿ ನಮ್ಮ ಬಾಲಿವುಡ್ಗೆ ಹೋಗಿ ಈ ಥರ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡ್ತಾ ಇರೋದು ತುಂಬ ವಿಶೇಷ. ಯಾಕಂದರೆ ಯಶ್ ಅವರ ಸಿನಿಮಾ ನಾವು ಕನ್ನಡದಲ್ಲಿ ಆಲ್ಮೋಸ್ಟ್ ನೋಡಿದ್ದೀವಿ. ಅವ್ರು ಈಗ KGF ಆಗಿರ್ಬೋದು, ಯಾವುದೇ ಒಂದು ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳನ್ನು ಮಾಡಿದ್ರು ಕೂಡ ನಮಗೆ ಯಶ್ ಅವ್ರು ಅಂತ ಬಂದಾಗ ಈ ಗೂಗ್ಲಿ ಆಗಿರ್ಬೋದು, ಕಿರಾತಕ ಆಗಿರ್ಬೋದು, ಈ ಯಶ್ ಅವ್ರು ಮಾತ್ರ ನಮ್ಗೆ ಕಾಣಿಸ್ಕೊಳ್ಳೋದು. ಸೊ ನಾನು ಯಾಕೆ ಈ ವಿಷಯವನ್ನು ತೆಗೆದಿದ್ದೀನಿ ಅಂದರೆ, ಮೊನ್ನೆ ಅಷ್ಟೊಂದು ಟೀಸರ್ ರಿಲೀಸ್ ಆಯಿತು. ಸೊ ಟೀಸರ್ ರಿಲೀಸ್ ಆದ ತಕ್ಷಣ ಅದು ಕೂಡ ಕೆಲವೊಂದು ಆಗಿರ್ಬೋದು ಅಥವಾ ಕೆಲವೊಂದು ಫೇಕ್ ಆಗಿರ್ಬೋದು, ಜನಗಳೇ ಕ್ರಿಯೇಟ್ ಮಾಡಿ ಹಾಕಿರುವಂಥದ್ದು ಅಂತ ಕೆಲವೊಂದು ನ್ಯೂಸ್ಗಳು ಬಂತು. ಬಟ್ ಇದಕ್ಕೆ ರಿವ್ಯೂವನ್ನು ಸಾಕಷ್ಟು ಜನರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೆಲ್ಲೋ ಒಂದು ಕಡೆ ನಿಜ ಅಂತಲೂ ನಾವು ಊಹೆಯನ್ನು ಮಾಡ್ಕೋಬೋದು. ಆದರೆ ಟೀಸರ್ ಬಿಟ್ಟಿದ್ದು ಕೂಡ ನಿಜ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದರ ಬಗ್ಗೆ ಕೆಲವೊಂದಿಷ್ಟು ವಿಮರ್ಶೆಗಳನ್ನು ನೋಡಿದಾಗ ಕೆಲವರು ಹೇಳಿದ ಪ್ರಕಾರ ಇಲ್ಲಿ ರಣವೀರ್ ಅವ್ರನ್ನ ಜಾಸ್ತಿಯಾಗಿ ತೋರಿಸಿದ್ದಾರೆ, ರಾಮನ ಪಾತ್ರವನ್ನು ಜಾಸ್ತಿಯಾಗಿ ತೋರಿಸಿದ್ದಾರೆ, ರಾವಣನ ಪಾತ್ರ ಬರೀ ಒಂದು ಬ್ಯಾಕಿಂದ ನಡ್ಕೊಂಡು ಹೋಗುವ ಒಂದು ಸೀನ್ ಮಾತ್ರ ತೋರಿಸಿದ್ದಾರೆ. ಸೊ ಯಶ್ ಅವ್ರನ್ನ ಯಾಕೆ ಅಷ್ಟೊಂದು ತೋರಿಸಿಲ್ಲ ಅನ್ನೋದು ಕೆಲವೊಂದು ಕಮೆಂಟ್ಗಳನ್ನು ನಾನು ನೋಡಿದೆ. ಸೊ ಇದರ ಬಗ್ಗೆ ಏನು ಚಿತ್ರತಂಡನೂ ಕೂಡ ಏನು ಹೇಳಿಲ್ಲ. ಬಟ್ ನಂಗೆ ಅನಿಸೋ ಪ್ರಕಾರ ಏನಾದರೂ ಇದು ದೊಡ್ಡ ಮಟ್ಟದ ಸಿನಿಮಾ ಆಗಿರೋದ್ರಿಂದ ಪ್ಯಾನ್ ಇಂಡಿಯಾದಲ್ಲೂ ಸದ್ದು ಮಾಡುವಂಥ ಸಿನಿಮಾ ಇದು. ಸೊ ಹಾಗಾಗಿ ಪ್ರತಿಯೊಂದು ಪಾತ್ರಕ್ಕೂ ಏನಾದರೂ ಟೀಸರ್ ಥರ ಇಟ್ಟಿದ್ದಾರಾ ಅಥವಾ ಇನ್ನೂ ಕೂಡ ಅದರಲ್ಲೂ ಅಷ್ಟೇ ಸಾಯಿ ಪಲ್ಲವಿಯನ್ನ ಅಷ್ಟೇ ತೋರಿಸ್ತಾರೆ, ಬಟ್ ಬ್ಲರ್ ಆಗಿ ತೋರಿಸ್ತಾರೆ. ಲಕ್ಷ್ಮಣ ಪಾತ್ರವನ್ನು ಕೂಡ ತೋರಿಸ್ತಾರೆ, ಎಲ್ಲ ಒಂದು ಕಡೆ ಬ್ಲರ್ ಆಗಿ ತೋರಿಸ್ತಾರೆ. ಮೇಯ್ನಾಗಿ ಅಲ್ಲಿ ರಾಮನ ಪಾತ್ರವನ್ನು ಮೇಯ್ನಾಗಿ ಕಾಣಿಸುವಂತೆ ತೋರಿಸಿರುವಂಥದ್ದು. ಸೊ ಹಾಗಾಗಿ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಟೀಸರ್ ಆಗಿರ್ಬೋದು, ಪಾತ್ರ ಬಿಡುಗಡೆಗೆ ಒಂದೊಂದು ಟೀಸರನ್ನು ಮಾಡಿರ್ಬೋದು ಅನಿಸುತ್ತೆ. ಮೇಯ್ನಾಗಿ ನಮಗೆ ಕಾಣಿಸ್ಕೊಳ್ಳೋದು ಇಲ್ಲಿ ರಾಮ, ಸೀತಾ ಮತ್ತು ರಾವಣ. ಸೊ ಈ 3 ಜನದ ಕಾಂಬಿನೇಷನ್ ನಮ್ಗೆ ಯಾರು ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ರಣಬೀರ್ ಅವರಾಗಿರ್ಬೋದು, ಸಾಯಿ ಪಲ್ಲವಿ ಆಗಿರ್ಬೋದು, ಇನ್ನು ರಾವಣನ ಪಾತ್ರದಲ್ಲಿ ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಭಾಗಿ ಆಗ್ಬೋದು. ಬಟ್ ಈ ಸಿನಿಮಾದಲ್ಲಿ ಯಶ್ ಅವರ ಪಾತ್ರವನ್ನು ಯಾಕೆ ಸ್ವಲ್ಪ ಕಮ್ಮಿ ತೋರಿಸಿದ್ರಿ ಅನ್ನೋದು ಅವರ ಅಭಿಮಾನಿಗಳ ಪ್ರಶ್ನೆ ಆಗಿರುವಂಥದ್ದು. ಸೊ ಅದ್ರ ಟೀಸರ್ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಯಾಕಂದರೆ ಯಶ್ ಅವ್ರನ್ನ ಈ ಥರ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಅಪರೂಪಕ್ಕಿಂತಲೂ ಹೊಸದೇ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಟನಾಗಿ ಅಥವಾ ಹೀರೋ ಆಗಿ ಹೊರಟಿರುವಂಥ ಯಶ್ ಅವರು ಈ ಸಿನಿಮಾದಲ್ಲಿ ಖಳನಾಯಕನಾಗಿ ಕಾಣಿಸ್ಕೊಳ್ತಾರೆ. ಅಥವಾ ರಾವಣನ ಬಗ್ಗೆ ನಮ್ಗೇನು ಗೊತ್ತು, ಆ್ಯಕ್ಚುಲಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋದ, ಅಲ್ಲಿ ರಾವಣ ಸೀತೆಗೆ ಚಿತ್ರಹಿಂಸೆ ಕೊಟ್ಟನು ಅಥವಾ ಆತ ಸೀತೆಯನ್ನು ಚೆನ್ನಾಗಿ ನೋಡ್ಕೊಂಡು. ಸೊ ನಮ್ಗೆ ಯಾವತ್ತೂ ಕೂಡ ಕೆಲವೊಂದು ಕಥೆಗಳು, ರಾಮಾಯಣದ ಕಥೆಗಳು ಹೇಗೆ ಅಂದರೆ ಬದಲಾಗಿ ನಮಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಕೆಲವೊಂದು ಕಥೆಗಳಲ್ಲಿ ಬೇರೆ ಇರುತ್ತೆ, ಕೆಲವೊಂದು ಕಥೆಗಳಲ್ಲಿ ಬೇರೆ ರೀತಿಯೊಂದು ಆಧಾರಿತವಾಗಿರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಏನು ಎತ್ತ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಕತೆ ಆಧಾರಿತವಾಗಿ ಇಟ್ಕೊಂಡು ರಾಮಾಯಣವನ್ನು ಮಾಡಿದ್ದಾರೆ. ಅಂದರೆ ಕೆಲವೊಂದು ಸಿಚುವೇಶನ್ಗಳಲ್ಲಿ ಹೇಗಿರುತ್ತೆ ಅಂದರೆ, ಈಗ ಕೆಲವೊಂದು ಕತೆ ರಾಮಾಯಣದಲ್ಲಿ ಸಾಕಷ್ಟು ಒಂದು ಭಾಗಗಳಿರುತ್ತೆ. ಸೊ ಅದರಲ್ಲಿ ಕೆಲವೊಂದರಲ್ಲಿ ರಾವಣ ತುಂಬ ಒಳ್ಳೆಯವನು ಅಂತಲೂ ಪೋಟ್ರೆ ಆಗ್ತಾನೆ, ಇನ್ನು ಕೆಲವೊಂದರಲ್ಲಿ ರಾವಣ ತುಂಬ ಕೆಟ್ಟವನು ಅಂತಲೂ ಪೋಟ್ರೆ ಆಗುತ್ತೆ. ಸೊ ಇದರಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಆದರೂ ಕೂಡ ಈ ಸಿನಿಮಾದಲ್ಲಿ ರಾವಣನ ಪಾತ್ರ ಎಂಥದ್ದು, ರಾವಣ ಯಾಕೆ ಸೀತೆಯನ್ನು ಅಪಹರಿಸ್ಕೊಂಡು ಹೋದ ಅಥವಾ ನಿಜವಾಗ್ಲೂ ಅಲ್ಲಿ ಆಗಿದ್ದು ಏನು ಅನ್ನೋದನ್ನು ಗೊತ್ತಾದರೆ ಒಂದು ವೇಳೆ ರಾವಣನ ಪಾತ್ರನೂ ಕೂಡ ಜನಗಳಿಗೆ ಇಷ್ಟ ಆಗ್ಬೋದು. ಈಗ ಬೇಸಿಕಲಿ ಯಶ್ ಅವರ ಆ್ಯಕ್ಟಿಂಗ್ ಅಂತ ಬಂದಾಗ, ಡ್ಯಾನ್ಸ್ ಅಂತ ಬಂದಾಗ, ಅದು ಗತ್ತು ಗಾಂಭೀರ್ಯ ಅಂತ ಬಂದಾಗ ಯಶ್ ಅವರ ನಟನೆ ಆಗಿರ್ಬೋದು ಎಲ್ಲವೂ ಜನಗಳಿಗೆ ಇಷ್ಟ ಆಗಿರುವಂಥದ್ದು. KGF ಆಗಿರ್ಬೋದು, ಈ ಥರದ್ರಲ್ಲಿ ನೋಡಿದಾಗ. ಬಟ್ ಈ ಸಿನಿಮಾದಲ್ಲಿ ಯಶ್ ಅವರ ಪಾತ್ರ ಹೇಗೆ, ಅದು ಕೂಡ ಒಂದು ಮೈಥಲಾಜಿಕಲ್ ಥೀಮಲ್ಲಿ ಇಟ್ಕೊಂಡು ಯಶ್ ಅವರು ಫಸ್ಟ್ ಟೈಮ್ ಇಂಥ ಒಂದು ಕಥೆಯನ್ನು ಮಾಡ್ತಾ ಇರೋದು. ಸೊ ಯಶ್ ಅವ್ರನ್ನ ನೋಡೋಕ್ಕೆ, ಅಂದರೆ ಬೇರೆಯವ್ರನ್ನ ಬಿಡಿ, ಯಶ್ ಅವ್ರನ್ನ ನೋಡೋಕ್ಕೆ ನಮ್ಮ ಕನ್ನಡಿಗರ ಹಾಗೆ ಬೇರೆ ದೇಶದಲ್ಲೂ ಸಾಕಷ್ಟು ಜನ ಕಾಯ್ತಾ ಇರುವಂಥದ್ದು. ಯಶ್ ಅವರ KGF ಆಗಿರ್ಬೋದು, ಈಗ ಬರುವಂಥ ಟಾಕ್ಸಿಕ್ ಕೂಡ ಆಗಿರ್ಬೋದು, ಇದನ್ನು ನೋಡೋಕ್ಕೆ ಅಂತಲೂ ಸಾಕಷ್ಟು ಜನ ಕಾಯ್ತಾ ಇದ್ರು. ಸೊ KGF ಬಂದಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗಿರುವಂಥ ಹೆಮ್ಮೆ ಕೂಡ ಯಶ್ ಅವರಿಗೆ ದಕ್ಕುವಂಥದ್ದು. ಸೊ ಹಾಗಾಗಿ ಈ ಥರ ಒಂದು ಕಾನ್ಸೆಪ್ಟ್ ಹೊಸತಾಗಿರುವಂಥದ್ದು. ಸೊ ಅದರಲ್ಲೂ ಮೈಥಲಾಜಿಕಲ್ ಥೀಮ್ ಇಟ್ಕೊಂಡು ಯಶ್ ಅವರು ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದು, ಅದರಲ್ಲೂ ಟೀಸರ್ ನೋಡಿದಾಗ ಆಲ್ಮೋಸ್ಟ್ ಅಲ್ಲಿ ಆ್ಯನಿಮೇಷನನ್ನು ಉಪಯೋಗಿಸಿ ಗ್ರಾಫಿಕ್ಸ್ಗಳನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಸಿನಿಮಾಗಳಿಗೆ ಗ್ರಾಫಿಕ್ಸ್ ಯೂಸ್ ಆಗಲ್ಲ. ಯಾಕಂದರೆ ಕೆಲವೊಂದು ಸಿನಿಮಾಗಳು ಹೇಗೆ ಅಂದರೆ ಅದು ನೈಜವಾಗಿ ಬಂದ್ರೇ ಚಂದ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಕೆಲವೊಂದು ಗ್ರಾಫಿಕ್ಸ್ಗಳನ್ನು ಕೂಡ ಯೂಸ್ ಮಾಡಿದ್ದಾರೆ. ಬಟ್ ಆ ಗ್ರಾಫಿಕ್ಸ್ಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅಷ್ಟೇನು ಗ್ರಾಫಿಕ್ಸ್ ಯೂಸ್ ಮಾಡಿದ್ದಾರೆ ಅಂತಲೂ ಅನ್ಸಲ್ಲ. ಸೊ ಅಷ್ಟು ಚೆನ್ನಾಗಿ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಸಿನಿಮಾವನ್ನು ನೋಡ್ಬೇಕಂತಲೂ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಮೇಯ್ನಾಗಿ ಯಶ್ ಅವ್ರನ್ನ ಆ ಗೆಟಪ್ಪಲ್ಲಿ ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಸೊ ಅವರ ಒಂದು ಪೋರ್ಷನ್ ಏನು ರಿವೀಲ್ ಆಗಿಲ್ಲ ಇಲ್ಲಿ ತನಕ. ಸೊ ಅದನ್ನು ರಿವೀಲ್ ಮಾಡೋಕ್ಕೆ ಸಾಕಷ್ಟು ಜನ ಒತ್ತಾಯ ಕೂಡ ಮಾಡ್ತಿದ್ದಾರೆ. ಯಶ್ ಅವ್ರನ್ನ ರಾವಣ ಪಾತ್ರದಲ್ಲಿ ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಾನೂ ಇದ್ದಾರೆ ಅಂತಲೇ ಹೇಳ್ಬೋದು.